ಹೊಲಿಗೆ ಕಲಿಗೆ ಸ್ವಾಗತ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕ್ಯಾನ್ವಾಸ್ ಶೀಟ್ ಬಳಸಿ ನೆಕ್ ಹೊಲಿಯೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ನಮಸ್ತೆ, ಹೊಲಿಗೆ ಕಲಿಗೆ ಸ್ವಾಗತ. ಇವತ್ತು ನಾನು ಬಿಗಿನರ್ಸ್ಗೋಸ್ಕರ ಕ್ಯಾನ್ವಾಸ್ ಶೀಟನ್ನು ಉಪಯೋಗಿಸಿ ನೆಕ್ ಲೈನ್ ಹೇಗೆ ಕರೆಕ್ಟಾಗಿ ಮಾಡಬಹುದು, ಹೇಗೆ ಕರೆಕ್ಟಾಗಿ ಹೊಲಿಯೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ಗಾದರೆ ಸ್ವಲ್ಪ ಕಷ್ಟ ಇರುತ್ತೆ, ಹಾಗಾಗಿ ಒಂದು ಸಿಂಪಲ್ ಟ್ರಿಕ್ ಉಪಯೋಗಿಸಿ ಹೇಗೆ ಮಾಡಬಹುದು ಅಂತ. ಈಗ ನಾನು ಕ್ಯಾನ್ವಾಸ್ ಶೀಟ್ ತೊಗೊಂಡಿದ್ದೀನಿ. ಇದು ಕ್ಲೋಸ್ಡ್ ಸೈಡ್, ಇದು ಓಪನ್. ಈ ರೀತಿ ಅರ್ಧಕ್ಕೆ ಮಡ್ಚ್ಕೊಂಡು ಒಂದು ಬಟ್ಟೆ ಮೇಲೆ ಯಾವುದೇ ರೀತಿಯಾದ ಗುರ್ತನ್ನು ಹಾಕೊಂಡಿಲ್ಲ, ಡೈರೆಕ್ಟ್ ಕ್ಯಾನ್ವಾಸ್ ಶೀಟ್ ಮೇಲೆ ಮಾಡ್ತಿದ್ದೀನಿ. ಕುತ್ತಿಗೆಯ ಅಗಲ 3.25 ಇಂಚು, ಮತ್ತು ಆಳ 9 ಇಂಚಿದೆ. ನನಗೆ ಇಲ್ಲಿ ಯು ನೆಕ್ ಲೈನ್ ಬೇಕು. ಆರ್ಮ್ ಹೋಲ್ ಸ್ಕೇಲನ್ನು ಬಳಸಿ ಈ ರೀತಿ. ಇದಾದಮೇಲೆ ಇದರ ಪಕ್ಕದಲ್ಲೇ 3/4 ಇಂಚಷ್ಟಕ್ಕೆ ಗುರ್ತು ಹಾಕ್ಕೊಂಡು ಇದು ಹೊಲಿಗೆಗೆ ಹೋಗುತ್ತೆ. ಈ ರೀತಿ ಈಗ ಇದನ್ನ ಕಟ್ ಮಾಡ್ಕೋತೀನಿ. ಬಟ್ಟೆ ಮೇಲೆ ಇಸ್ತ್ರಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಒಂಚೂರು ಬಟ್ಟೆ ಬಿಟ್ಟು ಕಟ್ ಮಾಡಬೇಕು. ಈಗ ಬಟ್ಟೆ ಮಡಚಿ ಅಂಚಲ್ಲಿ ಹೊಲಿಗೆ ಹಾಕಬೇಕು. ಪೂರ್ತಿ ಈ ರೀತಿ ನಿಧಾನಕ್ಕೆ ಪೂರ್ತಿ ಮಡಚ್ಕೊಂಡು ಹೊಲಿಗೆ ಹಾಕ್ಕೋಬೇಕು. ಈಗ ಇದು ಕುರ್ತಾದ ಮೇಲ್ಭಾಗ, ಈ ಮಧ್ಯ ಭಾಗಕ್ಕೆ ನಾನು ಇಲ್ಲೊಂದು ಚಿಕ್ಕದಾಗಿ ನಾಚ್ ಕೊಟ್ಟಿದ್ದೀನಿ ನೋಡಿ, ಅಂದರೆ ಇದು ಮಧ್ಯ ಭಾಗ ಅಂತ. ಅದೇ ರೀತಿ ಇಲ್ಲೂ ಸಹ ಚಿಕ್ಕದಾಗಿ ನಾಚ್ ಕೊಟ್ಟಿದ್ದೀನಿ. ಈಗ ಇದು ರೈಟ್ ಸೈಡ್ ಮತ್ತು ಕುರ್ತಾದ ರೈಟ್ ಸೈಡ್ ಎರಡನ್ನ ಸೇರಿಸಿ ಹೊಲಿಗೆ ಹಾಕಬೇಕು. ಹೀಗೆ 1/4 ಇಂಚಿನ ಹೊಲಿಗೆ ಬಿಟ್ಟು ಸೀಮ್ ಅಲವೆನ್ಸ್ ಕೊಟ್ಟು ಹೊಲಿತಾ ಇದ್ದೀನಿ. ಎರಡನ್ನು ಸೇರಿಸಿ 1/4 ಇಂಚ್ ಹೊಲಿಗೆ. ಹೊಲಿದಾದ್ಮೇಲೆ ಈ ರೀತಿ ರಿವರ್ಸ್ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಕೈಯಲ್ಲಿ ಒಂದ್ಸತಿ ಪ್ರೆಸ್ ಮಾಡಿಕೊಡಿ. ಕುರ್ತಾ ಮತ್ತು ಕ್ಯಾನ್ವಾಸ್ ಇದೆರಡನ್ನು ಮಡಚಿ ಅಂಚಲ್ಲೊಂದು ಟಾಪ್ ಸ್ಟಿಚ್ ಕೊಡೋದ್ರಿಂದ ಟೈಟಾಗಿ ಸೆಕ್ಯೂರ್ ಆಗಿರುತ್ತೆ. ಈ ರೀತಿ ಟಾಪ್ ಸ್ಟಿಚ್ ಆದಮೇಲೆ ಹಿಂಬದಿಯಲ್ಲಿ ಹೆಮ್ಮಿಂಗ್ ಮಾಡ್ಕೋಬೇಕು. ಪೂರ್ತಿ ಈಗ ನೋಡಿ ನೆಕ್ ಲೈನ್ ಈ ರೀತಿ ನೀಟಾಗಿ ಫಿನಿಶಿಂಗ್ ಬರುತ್ತೆ.